ವೆಲ್ಕಮ್ ಟು ಯುನಿಕ್ ವೆಲ್ತ್. ಹಲೋ ಟ್ರೇಡರ್ಸ್, ಜೂನ್ 24 ಮಾರ್ಕೆಟಲ್ಲಿ ಏನಾಗ್ಬೋದು ಅಂತ ಒಂದು ಸ್ಮಾಲ್ ಅನಾಲಿಸಿಸ್ ಮಾಡಿದ್ವಿ. ಹಾಗೆ ಇವತ್ತು ಮಾರ್ಕೆಟಲ್ಲಿ ಅನಾಲಿಸಿಸ್ ಪ್ರಕಾರ ಏನಾಗಿದೆ ಅಂತ ನೋಡೋಣ. ಫಸ್ಟ್ಗೆ ಜೂನ್ 24 ಮಾರ್ಕೆಟ್ ಓವರ್ ವ್ಯೂ ನೋಡಿಕೊಂಡು ಏನಾಗಿದೆ ಅಂತ ತಿಳ್ಕೊಳ್ಳೋಣ ನಿಫ್ಟಿಯಲ್ಲಿ. ಹಾಗೆ ಕೆಲವೊಂದು ಸ್ಕ್ರಿಪ್ಟ್ನ ನಾವು ಅಬ್ಸರ್ವೇಷನ್ ಕೊಟ್ಟಿದ್ವಿ, ಅದ್ರ ಬಗ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾವು ನೋಡೋದಾದರೆ ಇವತ್ತಿನ ನಿಫ್ಟಿ ಟಾಪ್ ಗೇನರಲ್ಲಿ ಟಿಟಾಗರ್, ಐಡಿಯಾ ಮತ್ತು ಡೆಲಿವರಿ ಈ ಒಂದು ಕಂಪನೀಸು ಇದೆ. ಟಾಪ್ 10 ಕಂಪನೀಸಲ್ಲಿ ಟಿಟಾಗರ್ ಬಂದು 5.92%ಅಲ್ಲಿ ಡೆರಿವೇಟಿವ್ ಸೆಗ್ಮೆಂಟ್ ಮಾತ್ರ F&O ಸೆಗ್ಮೆಂಟಲ್ಲಿ ಟಾಪ್ ಗೇನರ್ ಆಗಿದ್ರೆ, ಅದೇ ರೀತಿ KPI ಟೆಕ್ ಅನ್ನೋದು -6.14%ಅಲ್ಲಿ ಟಾಪ್ ಲೂಸರ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಮೇಜರ್ ಆಗಿ ನಾವು ನೋಡೋದಾದರೆ KPIT, OAL, ONGC, HCL, ನೈಕಾ, ಪಾಲಿಸಿ ಬಜಾರ್ ಇವರೆಲ್ಲ ಟಾಪ್ ಲೂಸರಲ್ಲಿ ನಿಂತ್ಕೊಂಡಿದ್ದಾರೆ. ಇದು ಓವರ್ ವ್ಯೂ. ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಏನಾಗಿದೆ, ಯಾವುದರಲ್ಲಿ ವೆಯ್ಟೇಜ್ ಇದೆ, ಎಲ್ಲಿ ಡ್ರಾಪ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಟಾಪ್ ಗೇನರ್, ಟಾಪ್ ಲೂಸರ್ ಏನಾಗಿದೆ ಅಂತ ತಿಳ್ಕೊಂಡ್ವಿ. ಇನ್ನು ಮಾರ್ಕೆಟಲ್ಲಿ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟು ನಿಫ್ಟಿ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಜೂನ್ 24ಗೆ ಕೆಲವೊಂದು ಲೆವೆಲ್ಸ್ನ ಅಥವಾ ಟೈಮ್ನ ನಾವು ಡಿಸಿಷನ್ ತೊಗೊಂಡಿದ್ವಿ. ಅದ್ರ ಮುಖಾಂತರ ನಿಫ್ಟಿ 50 ಅನ್ನೋದು 955ಗೆ, ಹಾಗೆ ಬ್ಯಾಂಕ್ ನಿಫ್ಟಿ 1145ಗೆ, ಇನ್ನು ಫಿನ್ ನಿಫ್ಟಿ 1235ಗೆ, ಸೆನ್ಸೆಕ್ಸ್ 935ಗೆ. ಇದನ್ನು ನಾವೊಂದು ಟೈಮ್ ಪ್ರಕಾರ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಲಾಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋದಲ್ಲಿ. ಹಾಗೆ ಇವತ್ತು ಏನಾಗಿದೆ ಅಲ್ವಾ, ವಿಡಿಯೋದಲ್ಲೇನೋ ಎಕ್ಸ್ಪ್ಲೇನ್ ಮಾಡಿದ್ವಿ, ಹೌದು ಆ್ಯಕ್ಚುಲಾಗಿ ಏನಾಗಿದೆ ಅಂತ ತಿಳ್ಕೊಳ್ಬೇಕಲ್ಲ. ಎಸ್, ನಮ್ಮ ಒಂದು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಯಾವಾಗಲೂ ಟ್ರೇಡರ್ಗಾಗಲಿ ಅಥವಾ ಡಿಸಿಷನ್ ಮಾಡೋರಿಗೆ ತುಂಬ ಸ್ಟ್ರೆಸ್ನ ಕಡಿಮೆ ಮಾಡಿ, ಕಡಿಮೆ ಟೈಮಲ್ಲಿ ಅನಾಲಿಸಿಸ್ ಮಾಡಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸ ಐಡಿಯಾದಲ್ಲೇ ಬರ್ತಾ ಇರ್ತೀವಿ, ರೈಟ್? ಈ ಸರಿ ನಿಮಗೆ ಈ ಒಂದು ಟೈಮ್ ಅನಾಲಿಸಿಸ್ ಪ್ರಕಾರ ಬರ್ತಾ ಇದ್ದೀವಿ. ಈಗ ಏನಾಗಿದೆ ಟೈಮ್ ಪ್ರಕಾರ ಅಂತ ನೋಡೋಣ. 955ಗೆ ಮಾರ್ಕೆಟ್ ಏನಾಯಿತು ಅಂತ ನಾವು ನೋಡ್ತಾ ಇರೋವಂಥದ್ದು ನಿಫ್ಟಿಯ ಚಾರ್ಟ್ ಜೊತೆಗೆ ನಿಫ್ಟಿಯಲ್ಲಿ ಕೆಲವೊಂದು ಲೆವೆಲ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನಲ್ಲಿ. ನೋಡಿ, ಏನೊಂದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ 930ಇಂದ 25,000. ಹಾಗೆ ರೆಸಿಸ್ಟೆನ್ಸ್ ನೀವು ನೋಡೋದಾದರೆ ಅರೌಂಡ್ 25,180 ಏನಾದರೂ ಟಾಪ್ ಲೆವೆಲ್ ಆಗಿತ್ತು. ನಿಫ್ಟಿಯಲ್ಲಿ ಏನಾಗಿದೆ ಅಂತ ನೋಡೋಣ. ಎಸ್, ಮಾರ್ಕೆಟಲ್ಲಿ ಆಸ್ ಪರ್ ಕ್ಲೋಸಿಂಗ್ ಜೂನ್ 23 ಮಾರ್ಕೆಟ್ ಕ್ಲೋಸ್ ಆಗಿದೆಯಲ್ಲ, ಅದ್ರ ಬೇಸಿಸ್ ಮೇಲೆ ಮಾರ್ಕೆಟಲ್ಲಿ ಜೂನ್ 24ಗೆ ಮಾರ್ಕೆಟು ಆಲ್ಮೋಸ್ಟ್ ಒಂದು ಬಿಗ್ ಗ್ಯಾಪ್ ಅಪ್ ಅಂತಲೇ ಹೇಳ್ಬೋದು. ಅರೌಂಡ್ 960 ಹತ್ರ ಮಾರ್ಕೆಟು ಕ್ಲೋಸ್ ಆಗಿತ್ತು ಜೂನ್ 23. ಜೂನ್ 24ಗೆ ಮಾರ್ಕೆಟ್ ಹೋಗ್ತಾ ಇದ್ದಂಗೆ ಓಪನ್ ಆಗಿರೋದೇ 25,180. ಅಂದರೆ ನಮ್ಮ ಎಲ್ಲ ರೆಸಿಸ್ಟೆನ್ಸ್ನು ಮಾರ್ಕೆಟು ಬ್ರೇಕ್ ಮಾಡಿ ಅದ್ರ ಮೇಲ್ಗಡೆ ಮಾರ್ಕೆಟು ಓಪನ್ ಆಗಿ ಒಂದು ಗುಡ್ ಮೂಮೆಂಟಮ್ ಅಂತೂ ಕೊಡ್ತು. ಗುಡ್ ಮೂಮೆಂಟಮ್ ಕೊಟ್ಟು ಮಾರ್ಕೆಟ್ ಏನಾಯಿತು, ಅಗೇನ್ ಫಾಲ್ ಆಯಿತು. ಹಾಗಾದರೆ ಮಾರ್ಕೆಟಲ್ಲಿ ಯಾವ ಟೈಮ್ ಕಂಟ್ರೋಲ್ ಮಾಡ್ತು ಅಂತ ನೋಡಿ. ಇವತ್ತಿನ ಟೋಟಲ್ ಟ್ರೆಂಡ್ನ 955 ಕ್ಯಾಂಡಲು ಕಂಟ್ರೋಲ್ ಮಾಡಿದೆ. ನೀವು ಇಲ್ಲಿ ನೋಡೋದಾದರೆ ಯಾವಾಗೆಲ್ಲ ಮಾರ್ಕೆಟು 955 ಕ್ಯಾಂಡಲ್ ಹೈ ಹತ್ರ ಬರ್ತಾ ಇದೆ, ಬೌನ್ಸ್ ಆಗ್ತಾ ಇದೆ. ಒಂದು ಸರಿ ಮಾರ್ಕೆಟ್ ಫೇಲ್ ಆಗಿದ ತಕ್ಷಣ ಏನಾಯಿತು, ಡೌನ್ ಬಂತು. ನನಗೆ ನಿಫ್ಟಿಯಲ್ಲಿ ಲೆವೆಲ್ಸ್ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ಟೈಮಿಂಗ್ಸ್ನ ನೋಡಿಕೊಂಡು ನಾವು ಪ್ಲಾನ್ ಮಾಡ್ಕೊಳ್ಬೋದು. ಓಲ್ ಡೇನ ಟ್ರೆಂಡ್ನ ಕಂಟ್ರೋಲ್ ಮಾಡೋ ಅಂಥದ್ದು ಈ ಒಂದು ಕ್ಯಾಂಡಲ್ 955. ದಟ್ಸ್ ಅ ಪವರ್ ಆಫ್ ಟೈಮ್ ಕ್ಯಾಂಡಲ್ ಅಂತ ಕರಿತೀವಿ. ಇನ್ನು ಈ ಒಂದು ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಏನಾಯಿತು, ಆ ಒಂದು ಬೇಸಿಸಲ್ಲಿ ಮಾರ್ಕೆಟು ಫಾಲಿಂಗ್ ಸ್ಟಾರ್ಟ್ ಆಗಿದೆ. ಇಟ್ಸ್ ಎ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದಕ್ಕಿಂತ ಇಂಪಾರ್ಟೆಂಟು ಮಾರ್ನಿಂಗ್ ಲೈವ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮಾರ್ಕೆಟು ಕಾಲ್ ಕಡೆಗೆ ಏನಿದೆ, ಮಾರ್ನಿಂಗ್ 10 o'clock ಇಲ್ಲಿವರೆಗೂ 10-10:30ವರೆಗೂ ನಾವು ಲೈವ್ ಸೆಷನಲ್ಲಿ ಇದ್ದಾಗ ಕೆಲವೊಂದು ಸ್ಟೂಡೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮಾರ್ಕೆಟು ಆಲ್ಮೋಸ್ಟ್ ಹೈಯರ್ ಕಡೆಗೆ ಹೈ ಬ್ರೇಕ್ ಆಗೋ ಚಾನ್ಸಸ್ ಇದೆ. 25,250 ಬ್ರೇಕ್ ಆದರೆ ಸಮ್ ಚಾನ್ಸಸ್ ಇದೆ ಅಂತ. ಎಸ್, ಅದೇ ರೀತಿ ಮಾರ್ಕೆಟು 25,250 ಬ್ರೇಕ್ ಆಗಿ ಅರೌಂಡ್ 25,320ವರೆಗೂ ಮಾರ್ಕೆಟ್ ಮೂವ್ ಆಯಿತು. ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ, ಎಗೈನ್ ಫಾಲ್ ಆಗಬೇಕಾದ್ರೆ ಈ ಒಂದು ಕ್ಯಾಂಡಲಿಂದ 955 ಕ್ಯಾಂಡಲ್ ರೆಫರೆನ್ಸು ಅದು ಫಾಲ್ ಆಗಿದ ತಕ್ಷಣ ಬಿಗ್ ಫಾಲ್ ಆಯಿತು. ಸೊ ಲೆವೆಲ್ಸ್ ನಾವು ನೋಡೋದಾದರೆ ಹೇಗೆ ನಾವು ಲೆವೆಲ್ಸ್ನ ಟಾಪಲ್ಲಿ ರೆಸಿಸ್ಟೆನ್ಸ್ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಫಾಲ್ ಆಗಬೇಕಾದ್ರೆ ಅದೇ ರೆಸಿಸ್ಟೆನ್ಸು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. 25,180 ಆದಮೇಲೆ ನೆಕ್ಸ್ಟ್ ಸಪೋರ್ಟ್ ಯಾವುದು, 120 ಆದಮೇಲೆ 1260 ಆದಮೇಲೆ 25,000. ಈ ರೀತಿ ಮಾರ್ಕೆಟಲ್ಲಿ ಸಮ್ಟೈಮ್ಸ್ ಲೆವೆಲ್ಸ್ ಗೊತ್ತಾಗಲಿಲ್ಲ ಅಂದರೆ ಯಾವ ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ ಅದೇ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ನಿಫ್ಟಿ 50 ಈ ರೀತಿ ಆದರೆ ಇನ್ನು ಬ್ಯಾಂಕ್ ನಿಫ್ಟಿ ಏನಾಯಿತು ಅಂತ ನೋಡೋಣ. ಎಸ್, ಬ್ಯಾಂಕ್ ನಿಫ್ಟಿನೂ ಸಹ ನಮ್ಮ ಒಂದು ಸೈಡ್ ವೇಸ್ ರೇಂಜ್ ಏನು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ 56,250ಇಂದ ಅರೌಂಡ್ 450 ನಾವು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟು ಬ್ಯಾಂಕ್ ನಿಫ್ಟಿನೂ ಸಹ ಓವರ್ ದ ಸೈಡ್ ವೇಸ್ ಮಾರ್ಕೆಟಿಂದ ಮೇಲ್ಗಡೆನೆ ಮಾರ್ಕೆಟ್ ಓಪನ್ ಆಯಿತು. ಅದೇ ರೀತಿ ಮಾರ್ಕೆಟಲ್ಲಿ ಒಂದು ಗುಡ್ ಮೂಮೆಂಟಮ್ ಕೊಟ್ಟಿದೆ, ಕಾಣಿಸ್ತಾ ಇದೆಯಾ? ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಅಪ್ ಟ್ರೆಂಡ್ ಆಯಿತು. ವಾವ್, ಸೂಪರ್ ಆಗಿದೆ ಮಾರ್ಕೆಟು ಅಂತ ಹೇಳ್ಬಿಟ್ಟು ನಾವು ಏನು ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಆದರೆ ಇಲ್ಲಿ ನೋಡಿ ಮಾರ್ಕೆಟು 56,850 ಇವತ್ತಿನ ಹೈ ಆಗಿತ್ತು. ಅಟ್ ದ ಸೇಮ್ ಟೈಮ್ ನಾನು ಏನಿಲ್ಲಿ ಕ್ಯಾಂಡಲ್ನ ಪ್ಲೇಸ್ ಮಾಡಿದ್ದೀನಿ ನೋಡಿ,
ಬ್ಯಾಂಕ್ ನಿಫ್ಟಿ ಮತ್ತೊಮ್ಮೆ ನೋಡಿ, ಬ್ಯಾಂಕ್ ನಿಫ್ಟಿ ಇಲ್ಲಿ ಕರೆಕ್ಟಾಗಿ 11:45 ಕ್ಯಾಂಡಲ್ಲು ಮಾರ್ಕೆಟಲ್ಲಿ ಟ್ರೆಂಡ್ ಚೇಂಜ್ ಅಥವಾ ಗುಡ್ ಮೂಮೆಂಟಮ್ ಕೊಡುವಂಥ ಪಾಯಿಂಟು ಅಥವಾ ಪವರ್ ಕ್ಯಾಂಡಲ್, ಇವತ್ತಿನ ಡೇನ ಕಂಟ್ರೋಲ್ ಮಾಡೋ ಕ್ಯಾಂಡಲ್ ಅಂತ ಕರಿತೀವಿ. ಇನ್ನು 11:45 ಕ್ಯಾಂಡಲ್ ನೋಡಿದ್ರೆ ಅದೇ ಎಂಡು. ಅದಾದಮೇಲೆ ನಮಗೆ ಮಿನಿಮಮ್ ರೆಸಿಸ್ಟೆನ್ಸ್ ಇತ್ತು, ಮಾರ್ಕೆಟ್ ಬ್ರೇಕ್ ಆಗಿ ಅಲ್ಲಿಂದ ಫೇಲ್ ಆಗಿದ ತಕ್ಷಣ ಏನಾಗಿದೆ, ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಮಾರ್ಕೆಟು. ಯಾವ ಕ್ಯಾಂಡಲಿಂದ ರೆಫರೆನ್ಸ್ ಬಿತ್ತು ನೋಡಿ, ಎಕ್ಸಾಕ್ಟಾಗಿ 11:45. ಅಟ್ ದ ಸೇಮ್ ಟೈಮ್ ನಾವು ಕೊಟ್ಟಂಥ ಪ್ರತಿಯೊಂದು ರೆಸಿಸ್ಟೆನ್ಸ್ ಪಾಯಿಂಟ್ನು ಮಾರ್ಕೆಟು ಬ್ರೇಕ್ ಮಾಡ್ತು. ಹೈಯೆಸ್ಟ್ ರೆಸಿಸ್ಟೆನ್ಸ್ ಏನಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ 56,850. ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆ, 56,850. ಕರೆಕ್ಟಾ, ಎಕ್ಸಾಕ್ಟ್ 56,850. ಅಗೇನ್ ಮಾರ್ಕೆಟ್ 56,300ಗೆ ಬಂತು. ಇಲ್ಲಿ ನೋಡಿ ಎಲ್ಲಿದೆ ಮಾರ್ಕೆಟ್ ಸಪೋರ್ಟು, 56,250ಗೆ ರಿಟರ್ನ್ ಬಂತು. ಎಲ್ಲಿತ್ತು ಮಾರ್ಕೆಟ್, ಕರೆಕ್ಟಾ. ಈ ಒಂದು ವಿಡಿಯೋ ನೋಡಬೇಕಾದ್ರೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಎಸ್ ಸರ್ ಈ ನಂಬರ್ನ ನೋಡ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದು. ಇಲ್ಲ, ನೀವು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದ್ರ ಪ್ರೀವಿಯಸ್ ಡೇ ವಿಡಿಯೋನ ನೀವು ನೋಡಿದ್ರೆ ಈ ಲೆವೆಲ್ಸ್ನ ನಾವು ಫಸ್ಟೇ ಅನಾಲಿಸಿಸ್ ಮಾಡಿ ಒಂದು ವ್ಯೂನ ಶೇರ್ ಮಾಡಿರ್ತೀವಿ. ಅದ್ರ ಪ್ರಕಾರ ಮಾರ್ಕೆಟ್ ಆಗಿದೆ ಅಷ್ಟೇ. ನಾನು ಇದನ್ನು ನೋಡಿ ಡಿಸ್ಕಸ್ ಮಾಡ್ತಾ ಇಲ್ಲ, ಒಂದು ಅನಾಲಿಸಿಸು. ಇದೇ ರೀತಿ ನೀವು ಅನಾಲಿಸಿಸ್ ಮಾಡ್ಬೋದಾ ಅಂದರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬರೂ ಮಾಡ್ಬೋದು. ಅದೇ ದೊಡ್ಡ ಮ್ಯಾಜಿಕ್ ಅಲ್ಲ. ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಹ ಮಾಡ್ಬೋದು. ಮಾರ್ಕೆಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಸೈಡ್ವೇಸ್ ಗೊತ್ತಿದ್ರೆ ಗುಡ್ ಪಾರ್ಟಿಸಿಪೇಷನ್ಗೆ ಈಚ್ ಆ್ಯಂಡ್ ಎವ್ರಿ ಟ್ರೇಡರ್ಗೂ ಬೇಕಾಗಿರುವಂಥದ್ದು. ಹಾಗಾದರೆ ಬನ್ನಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಆ ಲೆವೆಲ್ಸು ಏನಾಗಿದೆ ಆಸ್ ಪರ್ June 23 ಬೇಸಿಸ್ ಮೇಲೆ ಅಂತ ನೋಡಿದ್ವಿ. ಇನ್ನು ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ. ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದು ಯಾವ ರೀತಿ ವರ್ಕ್ ಆಗಿದೆ. ಇಲ್ಲಿ ನಾವು ಸೈಮೆನ್ಸ್ ಅಂತ ನೋಡಿದ್ರೆ, ಇಲ್ಲಿ ಯಾವುದೇ ಸ್ಟಾಕ್ ನೋಡಿ ಒಂದು ಸೈಡ್ ವೇಸ್ ಅಂತ ಕೊಟ್ಟಿದ್ದೀನಿ. ಇವತ್ತಿನ LTP ಇದು, ಇವತ್ತಿನ ಹೈ ಮತ್ತೆ ಲೋ. ಪ್ರೀವಿಯಸ್ ಡೇ ಇಲ್ಲಿತ್ತು LTP. ಈಗ ನಾವು ಸೈಮೆನ್ಸ್ ಕಂಪನಿನ 3070 3130 ಅಂತ ಕೊಟ್ಟಿದ್ವಿ. ಈಗ ನಿಫ್ಟಿನೇ ಗ್ಯಾಪ್ ಅಪ್ ಆಯಿತು ಅಂದರೆ ಅದರ ರಿಲೇಟೆಡ್ ಕಂಪನೀಸ್ ಎಲ್ಲ ಏನಾಗುತ್ತೆ, ಆಲ್ಟರ್ನೇಟ್ ಆಗಿ ಅದನ್ನು ಸಹ ಗ್ಯಾಪ್ ಅಪ್ ಆಗಿರುತ್ತೆ. ಹಾಗಾಗಿ ಇವತ್ತು ನಿಫ್ಟಿ ನಮಗೆ ಆಲ್ಮೋಸ್ಟ್ ಸೈಡ್ ವೇಸ್ ರೇಂಜಿಂದ ಮೇಲ್ಗಡೆ ಓಪನ್ ಆಗಿದೆ ಅಂದರೆ ಆಲ್ಮೋಸ್ಟ್ ಕಂಪನೀಸು ಸಹ ಅದೇ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಸೈಮೆನ್ಸ್ ಆಗ್ಬೋದು, ಟಾಟಾ ಮೋಟಾರ್ಸ್ ಆಗ್ಬೋದು, ನಮ್ಮ ಒಂದು ರೇಂಜ್ ಏನಿದೆ ಸೈಡ್ ವೇಸ್ ರೇಂಜು, ಎಬೋದ ಸೈಡ್ ವೇಸ್ ರೇಂಜನ್ನೇ ಮಾರ್ಕೆಟು ಕ್ರಾಸ್ ಮಾಡ್ತು. ಎಲ್ಲೂ ಸಹ ಸಪೋರ್ಟ್ ಪಾಯಿಂಟಿಗೆ ಬರಲಿಲ್ಲ ಯಾವುದೇ ಕಂಪನಿ ಆಗಲಿ. ಆಲ್ಮೋಸ್ಟ್ ನೋಡಿ ಇಲ್ಲಿ 3130 ಅಂತ ರೇಂಜ್ ಕೊಟ್ಟಿದ್ವಿ. ಸೈಮೆನ್ಸು ಎಲ್ಲಿವರೆಗೂ ಹೋಗಿದೆ, 3230. ಲೋ ಏನಾದರೂ ಬಂದಿದೆಯಾ ಸಪೋರ್ಟ್ ಹತ್ರ, ಇಲ್ಲ. ಅದೇ ರೀತಿ ಟಾಟಾ ಮೋಟಾರ್ಸ್ 666 ಇದೆ, ಲೋ ಎಷ್ಟಿದೆ 677 72, ಅಂದರೆ ಎಬೋದ ರೇಂಜ್ ಪಾಯಿಂಟಲ್ಲಿ ಮೂವ್ ಆಗಿದೆ. ಎಗೇನ್ ನಿಮಗೆ ಸೈಡ್ ವೇಸ್ ಕ್ರಾಸ್ ಆಗಿದ ತಕ್ಷಣ ಆಲ್ಮೋಸ್ಟ್ 10 ಪಾಯಿಂಟ್ ನಿಮಗೆ ರಿಟರ್ನ್ ಕೊಟ್ಟಿದೆ, 10 ಪಾಯಿಂಟ್ಸ್. ಇನ್ನು M&M ಫೈನಾನ್ಸ್, ಬಜಾಜ್ ಫೈನಾನ್ಸ್ ನೋಡೋದಾದರೆ 909 ಹತ್ರ ಬಂದೇ ಇಲ್ಲ ಮಾರ್ಕೆಟು. ಆಲ್ಮೋಸ್ಟ್ ನಿಮಗೆ 936ವರೆಗೂ ಮೂವ್ ಆಗಿದೆ. ಇದೆಲ್ಲದರಲ್ಲಿ ಗುಡ್ ಅಂತ ಹೇಳಿದ್ರೆ ಮಾರುತಿ ಸಿಮೆನ್ಸ್. ಚಾರ್ಟಲ್ಲೂ ನೋಡೋಣ ಏನಾಗಿದೆ ಅಂತ ನೋಡಿ. ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಬೇಕನ್ನೋದು ಪ್ರತಿಯೊಬ್ಬರಿಗೂ ಆಸೆ ಅನ್ನೋದಂತೂ ಇದ್ದೇ ಇರುತ್ತೆ. ಸಪೋಸ್ ನಿಮ್ಗೆ ಆಸೆ ಇಲ್ಲ ಅಂದ್ರೂ ಕೆಲವೊಂದು ಯೂಟ್ಯೂಬ್ ಚಾನಲ್ ಆಗ್ಬೋದು, ಈ ರೀತಿ ನಾನು ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸಿದೆ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಬಾಟಮಿಂದ ಟಾಪ್ನ ಫಸ್ಟ್ ಅನಾಲಿಸಿಸ್ ಮಾಡೋದಾಗಲಿ, ಈ ರೀತಿ ಎಲ್ಲ ನೋಡಿದಾಗ ಎಸ್ ಅಬ್ಸಲ್ಯೂಟ್ಲಿ ಪ್ರತಿಯೊಬ್ಬರಿಗೂ ಟೆಂಪ್ಟ್ ಆಗುತ್ತೆ ಹಣ ಮಾಡಬೇಕು ಅಂತ. ಆವಾಗ ತುಂಬ ಕಲಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಕರೆಕ್ಟಾ. ಕಲಿಯೋದು ಅನ್ನೋದು ನೆವರ್ ಎಂಡಿಂಗ್. ಅರ್ಥ ಆಗ್ತಿದೆಯಾ. ಎಲ್ಲ ಕಲ್ತ್ಮೇಲೆ ನಮ್ಗೆ ಏನು ಮಾಡಬೇಕಾಗಿರೋದು, ಐದರ್ ನಮ್ಮ ಕ್ಯಾಪಿಟಲ್ನ ಬೆಳೆಸ್ಬೇಕು, ಇಲ್ಲ ನಮ್ಮ ಕ್ಯಾಪಿಟಲ್ನ ಉಳಿಸ್ಕೊಳ್ಬೇಕು. ಎರಡೇ ಪಾಯಿಂಟ್ ಇರೋದು. ಯಾರೂ ಮಾರ್ಕೆಟಿಗೆ ಕಳ್ಕೊಳ್ಳೋಕೆ ಬರೋದಿಲ್ಲ. ಹಾಗಾಗಿ ಆದಷ್ಟು ಕಡಿಮೆ ಸಮಯದಲ್ಲಿ ವೆರಿ ಹೈಯೆಸ್ಟ್ ಅಕ್ಯುರಸಿ ಕೊಡೋವಂಥದ್ದು ಏನು ಕಲ್ತ್ರೆ ನಿಮಗೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಜಸ್ಟ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀವಿ. ಈಗ ಕೆಲವೊಂದು ಚಾರ್ಟ್ನ ನೋಡೋಣ. ನೋಡಿ ಇಲ್ಲಿ ಸೈಮೆನ್ಸ್ನ ಇವತ್ತು ಟೈಮ್ ಕ್ಯಾಂಡಲ್ ನೋಡಿ ಇಲ್ಲಿದೆ. ನಾನು ಬ್ಲೂ ಲೈನ್ ಏನು ಮಾರ್ಕ್ ಮಾಡಿದ್ದೀನಿ ಅದು ನಿಮಗೆ ಕೊಟ್ಟಿರುವಂಥ ಟೈಮ್ ಕ್ಯಾಂಡಲ್. ಸೈಮೆನ್ಸ್ ಟೈಮ್ ಕ್ಯಾಂಡಲ್ ನೋಡಿ, ನಾನೇನು ಹೇಳಿದ್ದೆ, ಆ ಟೈಮ್ವರೆಗೂ ವೆಯ್ಟ್ ಮಾಡಬೇಕು. ಇದ್ರ ಮೇಲೆ ಬಂದರೆ ಬೈ, ಇದನ್ನ ಸೆಲ್ಲಿಗಾಗಿ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಯಾಗ ಎಲ್ಲಾದರೂ ಮೂವ್ ಆಗ್ಬೋದು. ನೋಡಿ ಇವತ್ತು ಮಾರ್ಕೆಟಲ್ಲಿ 24th ಮಾರ್ಕೆಟಲ್ಲಿ ಅರೌಂಡ್ ಮಾರ್ಕೆಟಲ್ಲಿ 3155 156 ಇಂದ 135, ಅಂದರೆ 3155 ಇಂದ 135 ಅನ್ನೋದು ಸ್ಟಾಪ್ ಲಾಸ್ ಆಗುತ್ತೆ. ಮೇಂಟೈನ್ ಮಾಡಬೇಕು ರೂಲ್ಸ್ ಪ್ರಕಾರ. ಎಲ್ಲಿವರೆಗೂ ಮಾರ್ಕೆಟ್ ಹೋಗಿತ್ತು, 3235ವರೆಗೂ ಮೂವ್ ಆಗಿತ್ತು. ಅಂದರೆ ಅರೌಂಡ್ ಮಾರ್ಕೆಟಲ್ಲಿ ಎಷ್ಟು ಪಾಯಿಂಟು, 100 ಪಾಯಿಂಟ್ಸು ಸೈಮೆನ್ಸಲ್ಲಿ ಎಂಟ್ರಿ ಕೊಡ್ತು. ಇದು ನಮ್ಮ ಉದ್ದೇಶ. ಇಲ್ಲಿ ಯಾರೆಲ್ಲ ತೊಗೊಂಡಿರ್ತಾರೆ ಎಂಟ್ರಿ, ಲಾಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಒನ್ಸ್ ಎಂಟ್ರಿ ತೊಗೊಂಡ ಮೇಲೆ ನೀವೇನು ಮಾಡಬೇಕು, ಹಾಫ್ ಆನ್ ಅವರ್ಲಿ ಪೊಸಿಷನ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಂಟ್ರಿಗೆ ಸ್ಟಾಪ್ ಲಾಸ್ನ ಇಟ್ಬಿಟ್ಟು ಬಿಟ್ಬಿಡಿ. ನೀವು ಮಾನಿಟರ್ ಮಾಡೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ನೋಡಿ, ಮಾರ್ಕೆಟ್ ಎಷ್ಟು ಗುಡ್ ಮೂಮೆಂಟಮ್ ಕೊಟ್ಟಿದೆ. ಸಿಮೆನ್ಸು ಒಳ್ಳೆ ಲಾಭ ಬಂದಿತ್ತು ಸರ್, ನೀವು ಹೇಳಿದ್ರಿ ಅಂತ ನಾನು ಬಿಟ್ಬಿಟ್ಟೆ ಸರ್. ಇಟ್ಸ್ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಸಮ್ ಟೈಮ್ ಮಾರ್ಕೆಟಲ್ಲಿ ಇವತ್ತು ಕಾಸ್ಟ್ ಕ್ಲೋಸ್ ಆಗಿದೆ ನಿಮ್ಮ ಎಂಟ್ರಿ ಕಾಸ್ಟ್ಗೆ, ಸಮ್ ಟೈಮ್ ಇಲ್ಲೇ ಕ್ಲೋಸ್ ಆಗ್ಬೋದು.
ನೀವು ಮಾನಿಟರ್ ಮಾಡೋಂಗಿಲ್ಲ ಅಲ್ವಾ, ಪ್ರತಿ ಸರಿ ವಿನ್ ಆಗಬೇಕು ಅಂತ ಇಲ್ವಲ್ಲ. ಆದರೆ ನಿಮ್ಮ ಜವಾಬ್ದಾರಿ ಏನು, ಎಷ್ಟು ರಿಸ್ಕ್ ತೊಗೊಳ್ಬೇಕು ಅನ್ನೋದು ಕ್ಯಾಂಡಲ್ನ ಐಡೆಂಟಿಫೈ ಮಾಡಿದೆ. ಈ ರಿಸ್ಕ್ ತಗೊಂಡಿದ್ರೆ ವಾಟ್ಸ್ ಅ ಗುಡ್ ಮೊಮೆಂಟಮ್, ಅದನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಕರೆಕ್ಟಾ? ಇದು ಸೈಮೆನ್ಸ್. ಆದರೆ ಇನ್ನು ಟಾಟಾ ಮೋಟಾರ್ಸ್ ನೋಡಿ, ಎಕ್ಸಾಕ್ಟ್ ನಮ್ಮ ಟೈಮ್ ಹೇಗೆ ವರ್ಕ್ ಆಗಿದೆ ಅಂತ ಇಲ್ಲಿ ಟಾಟಾ ಮೋಟಾರ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಟಾಟಾ ಮೋಟಾರ್ಸ್ 11 o'clock ಅಂತ ಕೊಟ್ಟಿದ್ವಿ. ಟಾಟಾ ಮೋಟಾರ್ಸ್ ಮಾರ್ನಿಂಗಿಂದ ಒಂದು ಗುಡ್ ಮೂಮೆಂಟಮ್ ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಅನಿಸುತ್ತೆ ಮಾರ್ಕೆಟ್ ಇವತ್ತು ಟಾಪಲ್ಲಿತ್ತು 11 o'clock ಅಲ್ಲಿ, ಎಸ್ ಗುಡ್ ಮೂಮೆಂಟಮ್ ಇದೆ ಅಂತ ಎಲ್ಲ ಗೆಸ್ ಮಾಡಿ ನಾವೇನು ಮಾಡ್ತೀವಿ, ಅಸಂಪ್ಷನ್ ಮಾಡಿ ಬೈ ತಗೊಳ್ತೀವಿ. ಆದರೆ ಟಾಟಾ ಮೋಟಾರ್ಸ್ ಏನು ಹೇಳ್ತಾ ಇದೆ, ಎಸ್ ನಾನು ಇಲ್ಲೇನು ಹೋಗಿದ್ದೀನಿ ಇದೇ ನಾನು ಮೇಲೆ ಹೋಗಬೇಕು ಅಥವಾ ಇಲ್ಲಿಂದ ರಿವರ್ಸ್ ಆಗಬೇಕಂದ್ರೆ ದಯವಿಟ್ಟು 11 o'clock ವೆಯ್ಟ್ ಮಾಡಿ, ಆವಾಗ ನನ್ನ ಟೈಮ್ ಬರುತ್ತೆ ಅಂತ. ಯಾರು 11 o'clock ವೆಯ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರು ನೋಡಿ, ಬಾಕ್ಸ್ ಮೇಲೆ ಹೋಗಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ಇದೇ ರಿಸ್ಕು. ಈಗ ಕೆಳಗಡೆ ಬಂದಿದೆ, ಇದೇ ರಿಸ್ಕು. ಸಿಂಪಲ್. ಟಾಟಾ ಮೋಟಾರ್ಸು ಯಾಕೆ ಮೇಲ್ಗಡೆ ಹೋಯಿತು, 11 o'clock ಯಾಕೆ ಕೆಳಗಡೆ ಬಿತ್ತು ನಮಗೆಲ್ಲ ಗೊತ್ತಿಲ್ಲ. ಯಾಕೆ ಮಾರ್ಕೆಟಲ್ಲಿ ಇಲ್ಲೂ ಬೀಳ್ಬೋದಾಗಿತ್ತಲ್ಲ, ಈ ಟೈಮ್ ಕೊಡ್ಬೋದಾಗಿತ್ತು, ಈ ಟೈಮ್ ಕೊಡ್ಬೋದಾಗಿತ್ತು, ಅವಾಗೇನಾಯಿತು ಮೇಲ್ಗಡೆ ಹೋಗಿ ವಾಪಸ್ ಬಂತು. ಯಾಕೆ ಎಕ್ಸಾಕ್ಟ್ 11ಗೆ ಕೊಡಬೇಕು? ದಟ್ ಇಸ್ ಅ ಪಾಯಿಂಟ್. ಪವರ್ ಆಫ್ ಟೈಮ್ ಅಂತ ಕರಿತೀವಿ ನೋಡಿ. ಈ ಒಂದು ಪವರ್ ಆಫ್ ಟೈಮಿಂದ 11 o'clock ಹೇಗೆ ರಿವರ್ಸ್ ಆಯಿತು, ಇಟ್ಸ್ ಎ ಗುಡ್ ಮೂಮೆಂಟಮ್ ಕಾಣಿಸ್ತಾ ಇದೆಯಾ? ಸಾರ್ ನಾನು ಮೇಲೆ ಹೋಗುತ್ತೆ ಅಂತ ತೊಗೊಂಡಿದ್ದೆ, ರಿವರ್ಸ್ ಆಗೋಯ್ತು. ಯಾರ್ಯಾರಪ್ಪ ಹೇಳಿದ್ರು? ಟಾಟಾ ಮೋಟಾರ್ಸ್ ಏನು ಹೇಳ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ 11 o'clock ಅಲ್ಲಿಂದ ರಿವರ್ಸ್ ಆಗುತ್ತೆ. ಕೆಲವೊಮ್ಮೆ ಮಾತಾಡ್ತಾ ಇರ್ತೀವಿ, ನಾನು ತೊಗೊಂಡಿದ್ದ ತಕ್ಷಣ ಬಿದ್ದೋಯ್ತು, ತೊಗೊಂಡಿದ್ದ ತಕ್ಷಣ ರಿವರ್ಸ್ ಆಗುತ್ತೆ, ಮಾರ್ಕೆಟ್ ಇರೋದೇ ಹೀಗೆ, ನನ್ನ ಬ್ಯಾಡ್ ಟೈಮ್. ನೋ, ಆ ಮಾತನ್ನ ಯೂಸ್ ಮಾಡೋಂಗಿಲ್ಲ. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಟಾಟಾ ಮೋಟಾರ್ಸ್ ಟೈಮ್ 11 o'clock ಅಂತ ಗೊತ್ತಿಲ್ದಿರಾ, 11 o'clock ಟ್ರೆಂಡ್ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ದಿರಾ ನಾನು 10:55 ಎಂಟ್ರಿ ತೊಗೊಳ್ತಾ ಇದ್ದೆ. ನನ್ನ ಖುಷಿ ಪಡ್ಸೋಕ್ಕೆ 5 ನಿಮಿಷಕ್ಕೆ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು. ದಟ್ ಇಸ್ ಅ ಎಂಡ್ ಪಾಯಿಂಟ್ ಅಂತ ಗೊತ್ತಾಗಿಲ್ಲ. ಮತ್ತೆ ಏನಾಗ್ತಾ ಇತ್ತು, ರಿವರ್ಸ್. ಎಗೇನ್ ನಾನು ಸೇಮ್ ಮಾತಾಡ್ತಾ ಇದ್ದೆ. ಅರ್ಥ ಆಗ್ತಿದ್ಯಾ? ಈಗ ನನಗೆ ಒಂದೇ ರಿಯಲೈಸ್ ಆಗಿರೋದು, ಪರ್ಟಿಕ್ಯುಲರ್ ಕಂಪನಿಗೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮ್ನ ತಿಳ್ಕೊಳ್ಬೇಕು, ಆ ಮಿನಿಮಮ್ ರಿಸ್ಕ್ ಅಂತ ಐಡೆಂಟಿಫೈ ಆಗುತ್ತೆ. ದಟ್ ಇಸ್ ಅ ಪವರ್ ಆಫ್ ಕ್ಯಾಂಡಲ್. ಅಷ್ಟೇ ನಾನು ನೋಡೋದು. ಓಕೆ, ಟಾಟಾ ಮೋಟಾರ್ಸ್ ಇಸ್ ಅ ಲೈವ್ ಎಕ್ಸಾಂಪಲ್. ನೀವು ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿ ಬಂದಿದೆ, ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು M&M, ಬಜಾಜ್ ಫೈನಾನ್ಸ್, ಮಾರುತಿ ಏನಾಗಿದೆ ಅಂತ ನೋಡಿ. M&M ಕಾಣಿಸ್ತಾ ಇದೆಯಾ? ನಮ್ಮ ಟೈಮ್ ಸೈಕಲ್ ಆದಮೇಲೆ ಮಾರ್ಕೆಟ್ ನೋಡಿ ಫ್ಲಾಟ್ ಆಗೋಯ್ತು. ಬಿಕಾಸ್ ಇಲ್ಲಿಗೆ ಓವರ್ ಬಾಟ್ ಆಗೋಯ್ತು. ನಮ್ಮ ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಒಂದು ಗುಡ್ ಮೂಮೆಂಟಮ್ ಅಂತೂ ಕೊಟ್ಟಿದೆ. 63 ಸೈಡ್ ವೇಸ್ ಬ್ರೇಕ್ ಆಗಿ ಅರೌಂಡ್ 70ವರೆಗೂ ಮೂವ್ಮೆಂಟ್ ಅಂತೂ ಆಗಿದೆ. ಅಗೇನ್ ಮಾರ್ಕೆಟ್ ನಮ್ಮ ಟೈಮ್ ಬಂದಮೇಲೆ ಫ್ಲಾಟ್ ಆಯಿತು. ಇನ್ನು ಬಜಾಜ್ ಫೈನಾನ್ಸ್ ನೋಡೋಣ. ಬಜಾಜ್ ಫೈನಾನ್ಸ್ ಓಕೆ, ಬಜಾಜ್ ಫೈನಾನ್ಸ್ ಆಲ್ಮೋಸ್ಟ್ ಸೈಡ್ ವೇಸಲ್ಲೇ ಕ್ಲೋಸ್ ಆಗಿದೆ. ಬಜಾಜ್ ಫೈನಾನ್ಸ್ ಆಫ್ಟರ್ ಟೈಮ್ ಬಂದಮೇಲೆ ಅಷ್ಟು ಮೂಮೆಂಟಮ್ ಆಗಲಿಲ್ಲ. 11:55 ನೋಡಿ, ಬಜಾಜ್ ಫೈನಾನ್ಸ್ ಎಲ್ಲಿದೆ? ಬಜಾಜ್ ಫೈನಾನ್ಸ್ ಕಾಣಿಸ್ತಾ ಇದೆಯಾ? ಸಾರ್ ಸ್ವಲ್ಪ ಲಾಸ್ ಆಗೋಯ್ತಲ್ಲ ಬಜಾಜ್ ಫೈನಾನ್ಸ್. ಹೌದು, ಈ ಡಿಸ್ಟೆನ್ಸ್ ₹3 ಇದೆ ಅಂತ ಇಟ್ಕೊಳ್ಳೋಣ. ₹3 ಅಪ್ ಸೈಡ್ ಆದಾಗ ₹3 ಲಾಸ್ ಆಗಿದೆ. ಬಾಟಮ್ ಬಂದಾಗ ನನಗೆ ಅರೌಂಡ್ ಮಾರ್ಕೆಟಲ್ಲಿ ₹12 ಬಂದಿದೆ. ಓವರ್ ಆಲ್ ಏನಾಯಿತು? ₹9. ಫೇಲ್ ಆಗೋ ಚಾನ್ಸಸ್ ಇದೆಯಾ ಟೈಮ್ ಪ್ರಕಾರ? ಎಸ್, ಇಲ್ಲೇ ಆಯಿತು ನೋಡಿ. ಕರೆಕ್ಟಾ? 2 ಪಾರ್ಟಿಸಿಪೇಷನ್. ಒಂದು ಪಾರ್ಟಿಸಿಪೇಷನಲ್ಲಿ ಏನಾಯಿತು? ₹3 ಲಾಸ್ ಆಯಿತು. ಎಗೇನ್ ಆ ಪಾರ್ಟಿಸಿಪೇಷನಲ್ಲೂ ಎಂಟ್ರಿ ಬಂದಿಲ್ಲ. ಡೋಂಟ್ ವರಿ, ಎಂಟ್ರಿ ಬಂದಿಲ್ಲ. ಸೊ ಯಾರು ಕಂಪ್ಲೀಟ್ ಮಾಡಿದ್ದೀರಾ ಕೋರ್ಸ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಆಗಿ ಮಾಡಿದ್ರು 2 ಪಾರ್ಟಿಸಿಪೇಷನಲ್ಲಿ ಬಜಾಜ್ ಫೈನಾನ್ಸಲ್ಲಿ ₹9 ನಿಮಗೆ ಇನ್ಕಮ್ ಬಂತು ವಿತೌಟ್ ನಿಮ್ಮ ಮಾನಿಟರಿಂಗ್. ಸಪೋಸ್ ನಾನು ಒನ್ ಡೈರೆಕ್ಷನ್ ಮಾತ್ರ ತೊಗೊಂಡಿದ್ದೆ ಅಂದರು, ಎಸ್ ಇವತ್ತು ಬ್ಯಾಡ್ ಡೇ, ₹3 ಲಾಸು, ಸೆಷನ್ ಕ್ಲೋಸು, ನಿಮ್ಮ ಬಜಾಜ್ ಫೈನಾನ್ಸಲ್ಲಿ ಪೊಸಿಷನ್ ಕ್ಲೋಸು. ಸಿಂಪಲ್ ಅಷ್ಟೇ. ಅರ್ಥ ಆಗ್ತಾಯಿದೆಯಾ? ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳ್ಬಾರ್ದು. ಯಾರೆಲ್ಲ ತುಂಬ ಕಾಂಪ್ಲಿಕೇಶನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಫಿಸಿಕಲಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಹಣ ಮಾಡ್ತಾ ಇದ್ದಾರಾ, ಅಥವಾ ಇವತ್ತಿನ ವರ್ಲ್ಡಲ್ಲಿ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ವೆರಿ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವ್ರು ಹಣ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಸುತ್ತಮುತ್ತ ನೋಡಿ. ಹಾರ್ಡ್ ವರ್ಕು ಎಷ್ಟು ಇಂಪಾರ್ಟೆಂಟ್ ಇದೆಯಾ, ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಇದೆಯಾ ಅನ್ನೋದು ಸೊ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಕಾಲ್ ಸ್ಮಾರ್ಟ್ ವರ್ಕ್. ಅರ್ಥ ಆಗ್ತಾ ಇದೆಯಾ? ಇನ್ನು ಈ ಲೆವೆಲ್ಸ್ ಎಲ್ಲ ನಾವು ನೋಡಿದ್ವಿ, ಇವತ್ತು ವರ್ಕ್ ಆಗಿದೆ. ಕರೆಕ್ಟಾ? ಏನಾಗಿದೆ ಅಂತ ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆನೇ ಇದೆ, ವಿಟ್ನೆಸ್ ಆಗಿದೆ. ಎಸ್, ಹಾಗಾದರೆ ಇಲ್ಲಿವರೆಗೂ ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಒಂದು ಸೆಕೆಂಡ್ ಥ್ಯಾಂಕ್ ಯು. ಹಾಗೆ ಈ ಒಂದು ಇನ್ಫಾರ್ಮೇಷನ್ ಎಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಈ ವಿಡಿಯೋ ಎಸ್ ನಿಮ್ಗೆ ಯೂಸ್ ಆಗ್ತಾ ಇದೆ, ಒಂದು ಯೂಸ್ಫುಲ್ ಇದೆ ಈ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ಎಸ್ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ವೆಯ್ಟ್ ಮಾಡ್ತಾ ಇರ್ತೀರಾ, ಸರ್ ಮಾರ್ಕೆಟ್ ಏನು ಸರ್ 25th ಏನಾಗ್ಬೋದು, ಫುಲ್ ಜಾಕ್ ಪಾಟ ಏನಾಗ್ಬೋದು, ಕರೆಕ್ಟಾ ಫಾಲ್ ಆಗುತ್ತಾ? ನೋಡಿ, ಮಾರ್ಕೆಟ್ ಫಾಲ್ ಆಗುತ್ತಾ ಡೌನ್ ಆಗುತ್ತಾ ಅದೆಲ್ಲ ನಮಗೆ ಬೇಡ. ನಮ್ಗೇನು ಬೇಕಾಗಿರೋದು ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಏನು ಕ್ಯಾಪಿಟಲ್ ಇದೆ, ಎಷ್ಟು ಸ್ಮಾಲ್ ರಿಸ್ಕ್ ತೊಗೊಳಕ್ಕಾಗತ್ತೆ, ಯಾವ ಟೈಮಲ್ಲಿ ತೊಗೊಳ್ಬೇಕನ್ನೋದು ಈ 3 ಪಾಯಿಂಟ್ ಗೊತ್ತಿರಬೇಕು ಆ್ಯಸ್ ಎ ಟ್ರೇಡಿಂಗ್ ಮಾಡೋರಿಗೆ ಅಥವಾ ಅಬ್ಸರ್ವ್ ಮಾಡೋರು ಅಷ್ಟೇ. ಫಸ್ಟ್
ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು, ಎಷ್ಟು ಕಡಿಮೆ ರಿಸ್ಕ್ ಸಿಗುತ್ತೆ, ಯಾವ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಷ್ಟು ರಿಸ್ಕ್ ತಗೊಂಡು ನಾನು ಮಾನಿಟರ್ ಮಾಡಬಾರ್ದು ಅನ್ನೋದಷ್ಟೇ ಉದ್ದೇಶ. ಇಲ್ಲಿ ಪ್ರಪಂಚದಲ್ಲಿ ಯಾವುದೂ ಝೀರೋ ರಿಸ್ಕ್ ಅಂತ ಇಲ್ಲ. ಕ್ಲಿಯರಾ? ಹಾಗಾದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ? ಜೂನ್ 25 ಮಾರ್ಕೆಟು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟಿಗೆ ಜೂನ್ 25ಗೆ ಕೆಲವೊಂದು ನಿಫ್ಟಿಯ ಲೆವೆಲ್ಸ್ನ ನೋಡೋಣ. ನಿಫ್ಟಿಯಲ್ಲಿ ಫಸ್ಟ್ 12:15 PM ಇದೆ ನಿಫ್ಟಿ. ಬ್ಯಾಂಕ್ ನಿಫ್ಟಿ 10:10 ಫಿನ್ ನಿಫ್ಟಿ ಆಲ್ಮೋಸ್ಟ್ ಎರಡು ಸಿಮಿಲರ್ ಇರುತ್ತೆ. ಸೆನ್ಸೆಕ್ಸ್ 1:10 ಇದು ಇಂಡೆಕ್ಸ್ನ ಕೆಲವೊಂದು ಟೈಮಿಂಗ್ಸ್. ಆದರೆ ಈಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಟೈಮಿಂಗ್ಸ್ ಅಂದರೆ ಏನು ಅಂತ. ಎಕ್ಸಾಕ್ಟ್ ಟೈಮಿಂಗ್ಸ್ ಆದಮೇಲೆ ಪ್ಲಸ್ 5 ಮಿನಿಟ್ಸ್ ಆ್ಯಡ್ ಮಾಡಿ. 12:15ರಿಂದ 12:20ವರೆಗೂ ನೋ ಟ್ರೇಡ್, ನೋ ಪೊಸಿಷನ್ಸ್. ಅಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆದಮೇಲೆ ಆ ಕ್ಯಾಂಡಲ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದ್ರ ಮೇಲ್ಗಡೆ ಹೋದರೆ ಅಪ್ ಅಂತ ಅರ್ಥ, ಇದೇ ಸ್ಟಾಪ್ ಲಾಸ್. ಇದ್ರ ಕೆಳಗಡೆ ಬಂದರೆ ಡೌನ್ ಅಂತ ಅರ್ಥ, ಈ ಕ್ಯಾಂಡಲ್ ಲೈನೇ ಸ್ಟಾಪ್ ಲಾಸ್. ಯಾಕೆ ಹೋಯ್ತು, ಏನಕ್ಕೆ ಹೋಯ್ತು, ಅಲ್ಲಿ ರೆಸಿಸ್ಟೆನ್ಸ್ ಇದೆಯಾ, ಮೇಜರ್ ಸಪೋರ್ಟ್ ಇದೆಯಾ, ಅಥವಾ ಟಿ ವಿಲಿ ಏನಾದರೂ ನ್ಯೂಸ್ ಬಂತಾ, ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಿರಬೇಕಾಗಿರೋದೇನು, ಯಾವಾಗ ಟೈಮ್ ಬರುತ್ತೆ, ಎಷ್ಟು ದೊಡ್ಡದಿದೆ, ನನಗೆ ಕ್ಯಾಪಿಟಲ್ ಅಲೋಕೇಟ್ ಆಗುತ್ತಾ, ರಿಸ್ಕ್ ನನಗೆ ಓಕೆನಾ, ದೆನ್ ಪಾರ್ಟಿಸಿಪೇಟ್ ಮಾಡಬೇಕು. ಅದರ್ವೈಸ್ ನೋ. ಇದು ನಿಮಗೆ ಎಜುಕೇಷನಲ್ ಬೇಸಿಸ್ ಆಗಿರೋದ್ರಿಂದ ಹಣ ಹಾಳೋಕ್ಕಿಂತ ಮುಂಚೆ ಕಷ್ಟಪಟ್ಟಿರೋದು ನಿಮ್ಮ ಹಣ, ನಂದಲ್ಲ. ಕರೆಕ್ಟಾ? ನಾನೊಂದು ಡಿಸಿಷನ್ ರಾಂಗ್ ಆದಾಗ ಸಾರಿ ಇವತ್ತು ಲಾಸ್ ಆಗಿದೆ, ನಾಳೆ ರಿಕವರ್ ಮಾಡ್ಬೋದು, ಅಥವಾ ನಾಳೆ ನಿಮಗೆ ಒಂದು ಗುಡ್ ಸಜೆಷನ್ ಕೊಡ್ತೀನಿ ಅಂತ ಹೇಳ್ಬೋದು. ದಟ್ ಈಸ್ ನಾಟ್ ಎ ಮ್ಯಾಟರ್. ಬಟ್ ಹಾರ್ಡ್ ಅರ್ನ್ ಮನಿ ಯಾರ್ದು? ನಿಮ್ಮದು. ಸೊ ಒಂದಕ್ಕೆ 10 ಸರಿ ಅಬ್ಸರ್ವ್ ಮಾಡಬೇಕು. ಹಣ ಹಾಕೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರು ಇದ್ದರೆ ಒಂದ್ಸರಿ ಅವ್ರನ್ನ ಕನ್ಸಲ್ಟ್ ಮಾಡೋದು ಇಟ್ಸ್ ಎ ಗುಡ್. ಅಥವಾ ನೀವೇ ಒಂದಕ್ಕೆ 10 ಸರಿ ಡಿಸಿಷನ್ ಮಾಡ್ಕೊಳ್ಳೋದು ಗುಡ್ ಅಂತ ಹೇಳ್ತಾ ಇದ್ದೀನಿ. ಸೊ ರೈಟ್ ನೋಡಿ. ಹಾಗಾದರೆ ಮಾರ್ಕೆಟಲ್ಲಿ ಇನ್ನು ನಿಫ್ಟಿಯ ಟೈಮಿಂಗ್ಸ್ನ ನಾವು ತಿಳ್ಕೊಂಡ್ವಿ. ಈಗ ನಿಫ್ಟಿಯಲ್ಲಿ ಮಾರ್ಕೆಟು ಲೆವೆಲ್ಸ್ ಅಂತೂ ಬೇಕಾ? ನಿಫ್ಟಿಯಲ್ಲಿ ಲೆವೆಲ್ಸ್ ಅಂತ ನೋಡೋದಾದರೆ ಟೆಕ್ನಿಕಲ್ ಲೆವೆಲ್ಸ್ ಬಂದು ಮಾರ್ಕೆಟಲ್ಲಿ 25,000ಇಂದ 25,080 ಅನ್ನೋದು ಸೈಡ್ ವೇಸ್ ಆಗುತ್ತೆ. ಹಾಗೆ ಮಾರ್ಕೆಟಲ್ಲಿ 25,120, 160, 220 ಜೂನ್ 25ಗೆ ರೆಸಿಸ್ಟೆನ್ಸ್ ಆದರೆ, ಇನ್ನು ಮಾರ್ಕೆಟಲ್ಲಿ 24,960, 890, 840 ಇದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಆಪ್ಷನ್ ಡಾಟಾ ಪ್ರಕಾರ ನಾವು ನೋಡೋದಾದರೆ ನಿಫ್ಟಿನ ಆಪ್ಷನ್ ಡಾಟಾ ಪ್ರಕಾರ ನಾವು ಇಲ್ಲಿ ನೋಡಿ ಕಾಲ್ ಎಲ್ಲಿ 25,200 ಹತ್ರ ಮ್ಯಾಕ್ಸಿಮಮ್ ಜನ ಕಾಲನ್ನು ತಗೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಕಾಲಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಮಾರ್ಕೆಟು ಆಪೋಸಿಟ್ ಡೈರೆಕ್ಷನ್ ಫಾಲ್ ಆಗುತ್ತೆ, ಪುಟ್ಟಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಮಾರ್ಕೆಟ್ ಆಪೋಸಿಟ್ ರೈಸ್ ಆಗುತ್ತೆ ಅಂತ. ಹಾಗಾದರೆ ಇವತ್ತು ಮಾರ್ಕೆಟಲ್ಲಿ ನೋಡಿ 25,200 ಏನಿದೆ, ಸಿಕ್ಕಾಪಟ್ಟೆ ಜನ ಇದ್ರು. ಅದಕ್ಕೆ ಮಾರ್ಕೆಟ್ ಏನಾಯಿತು ಅಂತ ನೋಡೋಣ. ಮಾರ್ಕೆಟ್ ಏನಾಯಿತು 25,200 ನೋಡಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. 25,200ಇಂದನೇ ಮಾರ್ಕೆಟ್ ಬಿತ್ತಾ? ಯಾಕೆ 25,200ಇಂದನೇ ಮಾರ್ಕೆಟ್ ಬೀಳಬೇಕು? ಬಿಕಾಸ್ 25,200 ಹತ್ರ ಮಾರ್ಕೆಟಲ್ಲಿ 25,200 ಹತ್ರ ಹೆವಿ ಪುಟ್ ಕಾಲಲ್ಲಿ ಜನ ಇದ್ರು. ಕಾಣಿಸ್ತಾ ಇದೆಯಾ? ಕಾಲಲ್ಲಿ ಹೆವಿ ಜನ ಇದ್ದಾರೆ. ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿದಾಗ ಪುಟ್ಟಲ್ಲಿ ಎಲ್ಲಿದ್ದಾರೆ? 25,000 ಹತ್ರ ಇದ್ದಾರೆ. ಸಾರ್ ಇವಾಗ ಮಾರ್ಕೆಟ್ ಬೇರೆ ಅಲ್ಲೇ ಇದೆ, 25,040 ಹತ್ರ ಇದೆ, ಏನಾಗ್ಬೋದು? ಕರೆಕ್ಟಾ? ಈಗ ಏನಾಯಿತು ಅಂತ ನೋಡಿ. 25,200 ಹತ್ರ ಜನ ಜಾಸ್ತಿ ಇದ್ದಿದ್ದಕ್ಕೆ ಫಾಲ್ ಆಯಿತು. ಈಗ 25,000 ಹತ್ರ ಜನ ಜಾಸ್ತಿ ಇದ್ದರೆ ಪುಟ್ಟಲ್ಲಿ ಏನಾಗುತ್ತೆ? ಅರ್ಥ ಆಗ್ತಾ ಇದೆಯಾ? ದಿಸ್ ದ ಪಾಯಿಂಟ್. ಇಲ್ಲಿ ನೋಡಿ 25,200, ಇಲ್ಲೂ 25,200 ಹತ್ರ ಈಗ ಜನ ಬರ್ತಾ ಇದ್ದಾರೆ. ಕಂಪೇರ್ ಮಾಡಿದಾಗ ನಿಫ್ಟಿ ಬ್ಯಾಂಕ್ ಕಂಪೇರ್ ಮಾಡಿದಾಗ ಕಾಲು ಪುಟ್ಟಲ್ಲಿ ಆಲ್ಮೋಸ್ಟ್ ನೋಡಿ ಪುಟ್ಟಲ್ಲಿ ಜಾಸ್ತಿ ಜನ 25,000 ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಂಪೇರಿಟಿವ್ಲಿ ಕಾಲ್ಗಿಂತ ತುಂಬ ಡಬಲ್ ಇದ್ದಾರೆ ಜನ. ಅಂದರೆ ನಾಳೆ ಮಾರ್ಕೆಟ್ ಏನಾಗ್ಬೋದು, 25,000 ಬಂದಾಗ ಸಮ್ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು ಅಂದರೆ ಮತ್ತೆ 2580, 120, 160, 220 ಇದು ಆಪ್ಷನ್ ಡಾಟಾ ಪ್ರಕಾರ. ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದನ್ನು ಪ್ರಾಕ್ಟೀಸ್ ಮಾಡಿ. ಎರಡೂ ಹೇಳಿರ್ತೀನಿ. ಕೆಲವರು ಟೆಕ್ನಿಕಲ್ ಲೆವೆಲ್ ನೋಡ್ತಾರೆ, ಕೆಲವರು ಟಿ ವಿ ಮೀಡಿಯಾ ಫಂಡಮೆಂಟಲ್ ನೋಡ್ತಾರೆ, ಕೆಲವರು ಆಪ್ಷನ್ ಡಾಟಾ ನೋಡ್ತಾರೆ. ಇವತ್ತಿನ ಟ್ರೇಡಿಂಗ್ ಕ್ಲೋಸಿಂಗ್ ಬೇಸಿಸ್ ಮೇಲೆ 24th ಜೂನು ಮಾರ್ಕೆಟು ಎಕ್ಸ್ಪೈರಿ 25,050ವರೆಗೂ ಬರ್ಬೋದು ಅಂತ ಮಾರ್ಕೆಟು ಡಿಸ್ಪ್ಲೇ ಮಾಡ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದರೆ 56,400ಇಂದ 56,650 ಸೈಡ್ ವೇಸ್ ಆಗುತ್ತೆ. ರೆಸಿಸ್ಟೆನ್ಸ್ ಕಡೆ ನೋಡೋದಾದರೆ 56,650, 850 ಅದನ್ನು ದಾಟಿದ್ರೆ ಮಾತ್ರ ಗುಡ್ ಮೂಮೆಂಟಮ್ ಇದೆ ಬ್ಯಾಂಕ್ ನಿಫ್ಟಿ ಕಡೆ. ಇನ್ನು ಕಾಲ್ ಕಡೆ ಸ್ಟ್ರಾಂಗ್ ಇದೆ. ಪುಟ್ ಕಡೆ ನೋಡೋದಾದರೆ ಕಂಪೇರಿಟಿವ್ಲಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನೋಡಿ ಸ್ವಲ್ಪ ಡೌನ್ ಕಡೆ ಸ್ಟ್ರಾಂಗ್ ಆಗು ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಡೌನ್ ಕಡೆನೂ ಸ್ಟ್ರಾಂಗ್ ಆಗಿದೆ. ನಿಫ್ಟಿ ಅನಾಲಿಸಿಸು, ನಿಫ್ಟಿ ಲೆವೆಲ್ಸ್ ನೋಡಿಕೊಂಡು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ನಿಫ್ಟಿನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಎರಡು ಬೇರೆ ಬೇರೆ ಸ್ಕ್ರಿಪ್ಟ್ ಅಂತ ತಿಳ್ಕೊಳ್ಳಿ. ಇಂಡೆಕ್ಸೇ ಆಗಿರ್ಬೋದು, ಎರಡಕ್ಕೂ ಬೇರೆ ಬೇರೆ ಅನಾಲಿಸಿಸ್ ಇರುತ್ತೆ. ಸರ್ ಇದಕ್ಕೇನಾದರೂ ಈ ರೀತಿ ಆಪ್ಷನ್ ಡಾಟಾ ಕೊಡ್ತೀರಾ ಅಂದರೆ ಯಾರೆಲ್ಲ ಲೈವಲ್ಲಿ ಸ್ಟೂಡೆಂಟು ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ನಮ್ಮ ಜೊತೆ ಅಲೈನ್ ಆಗಿದ್ದಾರೆ, ಅವ್ರಿಗೆ ನಾನೊಂದು ಗೂಗಲ್ ಶೀಟ್ನ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿ ನಿಫ್ಟಿ, ಸ್ಟಾಕ್ಸು, ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಸಹ ಅದರಲ್ಲಿ ಬರ್ತಾ ಇರುತ್ತೆ. ಇನ್ನು
ಜೂನ್ 20 ಫೇವರೇಟ್ ಸ್ಟಾಕ್ಸ್ ಯಾವುದಿದೆ ಅಂತ ನೋಡೋಣ. ನಮ್ಮ ಒಂದು ಟೆಕ್ನಿಕಲಿ ಫೇವರೇಟ್ ಅಂದರೆ ಮಾರ್ಕೆಟಲ್ಲಿ 204 ಸ್ಟಾಕಲ್ಲಿ ಅದೇ ಹೋಗಬೇಕು ಅಂತಲ್ಲ. ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ಒಂದು ಕಂಪನೀಸ್ ಇಸ್ ಗುಡ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಅದ್ರ ಪ್ರಕಾರ ಬಜಾಜ್ ಫೈನಾನ್ಸ್, ಟಾಟಾ ಕೆಮಿಕಲ್ಸ್, ಮಾರುತಿ, ಶ್ರೀ ಸಿಮೆಂಟ್ಸ್, ಹೀರೋ ಮೋಟರ್ ಕಾಪ್, ಹಾಗೆ ಅಡಾನಿ ಪೋರ್ಟ್ಸ್. ಇನ್ನು ನೋಡೋದಾದರೆ ನಿಫ್ಟಿನೂ ಸಹ ಆಲ್ಮೋಸ್ಟ್ ಏನಂತ ಕೊಡ್ತೀವಿ ಇವತ್ತು. ನಿಫ್ಟಿ ಟೈಮಿಂಗ್ಸ್ ಏನಿದೆ 12 ಕಾಲು. ನೋಡಿ, ಕೋ ಇನ್ಸಿಡೆಂಟ್ ಅಂದರೆ ಇದೇನೆ ಕರೆಕ್ಟಾ. ಕೋ ಇನ್ಸಿಡೆಂಟ್ ಮಾರ್ಕೆಟ್ ನೋಡಿ ಎಲ್ಲಾನು ನಿಫ್ಟಿ ರಿಲೇಟೆಡ್ ಸ್ಟಾಕ್ಸಾ 12 ಕಾಲ್ಗಿದೆಯಾ, ಇಲ್ಲೂ ಮೂಮೆಂಟಮ್ ಕೊಡ್ತಾ ಇದೆಯಾ ನೋಡ್ಕೊಳ್ಳಿ. ಇನ್ನು ಮಾರ್ನಿಂಗ್ ಸೆಷನಲ್ಲಿ ಹೀರೋ ಮೋಟರ್ ಕಾಪ್ ಮತ್ತು ಅಡಾನಿ ಪೋರ್ಟ್ಸ್ ಇಟ್ಸ್ ಎ ಗುಡ್ ಇದೆ. ಅದರದೇ ಆದಂಥ ಸೈಡ್ ವೇಸ್ ರೇಂಜನ್ನು ಸಹ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಸೈಡ್ ವೇಸ್ ರೇಂಜ್ ಅಂದರೆ ಏನು, ಟೈಮ್ ಅಂದರೆ ಏನು, ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಾ. ಐ ಹೋಪ್ ಪ್ರತಿಯೊಬ್ಬರಿಗೆ ಯಾರೆಲ್ಲ ಟ್ರೇಡಿಂಗಲ್ಲಿ ಇದ್ದೀರಾ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಸರ್ ಇಲ್ಲ ಸರ್, ನಾನು ಟ್ರೇಡಿಂಗಲ್ಲಿ ಇಲ್ಲ, ಈಗ ಬಿಗಿನರ್ಸ್ ಇದ್ದೀನಿ, ಏನೋ ಹೊಸ್ದಾಗಿ ಹೇಳ್ಕೊಡ್ತಾ ಇದ್ದೀರಲ್ಲ. ಫಸ್ಟ್ ಟೈಮ್ ಯಾರೆಲ್ಲ ಈ ಒಂದು ಟೈಮು ಈ ರೀತಿ ಕಾನ್ಸೆಪ್ಟ್ ನಾನು ನೋಡ್ತಾ ಇದ್ರೆ ಎಸ್ ಫಸ್ಟ್ ಟೈಮ್ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ. ಹಾಗೆ ಈ ಟೈಮ್ ಪ್ರಕಾರ ಏನು ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಸೆಷನ್ ನಾನು ಮಾಡ್ತೀನಿ. ಆ ಸೆಷನಲ್ಲಿ ನೀವು ಅಟೆಂಡ್ ಮಾಡಿದಾಗ ಆಲ್ರೆಡಿ ವಿಡಿಯೋ ಸೆಷನ್ ಇದೆ ಕರೆಕ್ಟಾ. ಈ ಮಂತಲ್ಲಿ ಏನೇನಾಯಿತು ಪರ್ಫಾರ್ಮೆನ್ಸ್ ಅನ್ನೋದು ಶಾರ್ಟ್ಲಿ ಒಂದು ವಿಡಿಯೋ ಇರುತ್ತೆ. ಈ ಒಂದು ಸಂಡೇ ಆರ್ ಸ್ಯಾಟರ್ಡೆ ಪ್ಲಾನ್ ಮಾಡ್ತೀವಿ ಕಮಿಂಗ್ ಡೇಸಲ್ಲಿ. ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ. ಅಲ್ಲಿ ನಿಮಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ರೀತಿ ತಿಳ್ಕೊಳ್ಬೇಕು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕಾಗತ್ತೆ ಒಂದು ಫ್ರೀ ಪ್ರೋಗ್ರಾಮಲ್ಲಿ. ಯಾಕಂದರೆ ಹಣ ಹಾಕೋಕ್ಕಿಂತ ಮುಂಚೆ ನೀವು ತಿಳ್ಕೊಂಡಿರಬೇಕು. ಅರ್ಥ ಆಗ್ತಾ ಇದೆಯಾ. ಸೊ ನಾವು ತೋರಿಸಿದ್ದೇ ನಿಜ, ಇದೇ ಪರ್ಫೆಕ್ಟ್ ಅಂತಲ್ಲ, ಇದು ನನ್ನ ಒಂದು ಅನುಭವ ಅಷ್ಟೇ. ಮಾರ್ಕೆಟಲ್ಲಿ ನೂರಾರು ಜನ ಇನ್ಫ್ಲುಯೆನ್ಸ್ ಇರ್ತಾರೆ, ಅವರ ಅನುಭವನ ಶೇರ್ ಮಾಡ್ತಾ ಇರ್ತಾರೆ ಮಾರ್ಕೆಟಲ್ಲಿರೋದು. ಹಾಗೆ ಇದು ನನ್ನ ಒಂದು ಅನಾಲಿಸಿಸು, ನನ್ನ ಒಂದು ಎಫರ್ಟ್ ಟೈಪ್. ಈ ಟೈಮ್ ಅನ್ನೋದು ನನ್ನ ಒಂದು ಎಫರ್ಟು 3, 4, 5, 6 ಆಲ್ಮೋಸ್ಟ್ 8 ಇಯರ್ಸಿಂದ ನಾನು ಏನು ಕಲ್ತಿದ್ದೀನಿ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವರ್ಕ್ ಆಗ್ತಾ ಇದೆ ಕೆಲವೊಂದು ಸ್ಟೂಡೆಂಟ್ಗೆ ಅಂತ, ನಿಮ್ಗೆ ವರ್ಕ್ ಆಗಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಸೊ ನೋಡಿ, ಪಾಸ್ಟ್ 23ಗೆ ನಾವು ಡಿಸಿಷನ್ ತೊಗೊಂಡಿದ್ವಿ, 24th ತುಂಬ ಅಕ್ಯುರಸಿಯಾಗಿ ವರ್ಕ್ ಆಗಿದೆ, 25th ಅದೇ ರೀತಿ ಅಕ್ಯುರಸಿ ವರ್ಕ್ ಆಗುತ್ತೆ ಅಂತ ಅಗ್ರೆಸಿವ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡೋದಲ್ಲ. ಈಗಲೇ ಹೇಳಿದ್ದೀನಿ, ಹಾರ್ಡ್ ಆ್ಯಂಡ್ ಮನಿ ನಿಮ್ಮದು. ಹಾಗಾಗಿ ಟೇಕ್ ಕೇರ್ ಅಂತ ಹೇಳ್ತಾ, ಈ ಒಂದು ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಎಸ್ ಅರ್ಥಪೂರ್ಣವಾಗಿದೆ, ನಿಮಗೂ ಯೂಸ್ಫುಲ್ ಆಗ್ತಾ ಇದೆ ಅಂದರೆ ನಿಮ್ಮ ಸ್ನೇಹಿತರೆಲ್ಲ ಇದ್ದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅವ್ರಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ಕೊಟ್ಟು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ.